ಜೇಸುದಾಸ್ ವಾಯ್ಸ್ ಅಂತೂ ಎಷ್ಟು ಹೊಗಳಿದ್ರು ಸಾಲದು, ಅಷ್ಟು ಮಧುರವಾದ ಗೀತೆ ಮೂಡಿ ಬಂತು ನಿಮಗೋಸ್ಕರ. ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 8:23. ಸ್ನೇಹಿತರೆ, ಅದೆಂಥದೋ ಒಂದು ಮಾತಿದೆ, ಲಕ್ಷ್ಮಿ ತುಂಬಾ ಚಂಚಲೆಯಂತೆ, ಇಷ್ಟಪಟ್ಟವರಿಗೆ ಕಾಲು ಮುರಿದು ಮನೆಯಲ್ಲಿ ಬಿದ್ದಿರ್ತೀನಿ ಅಂತ ಹೇಳ್ತಾಳಂತೆ. ಆದ್ರೆ ಶಾರದೆ ಹಾಗಲ್ಲ, ಎಲ್ಲರಿಗೂ ಒಲಿತಾಳೆ. ಒಂದಲ್ಲ ಒಂದು ರೀತಿ ಕಲೆಯನ್ನ ಸ್ವಾಗತವಾಗಿ ಅಥವಾ ಒಂದು ವರವಾಗಿ ಕೊಟ್ಟೇ ಇರ್ತಾಳಲ್ವಾ ಶುಚಿ? ಖಂಡಿತ. ದೀಪಾ, ಈ ಶಾರದೆಯ ಒಲಿ ಇದ್ರ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಯಾರಿಗೆ ಈ ರೀತಿಯಾದ ಕೃಪೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇಲ್ಲೊಬ್ರ ಬಗ್ಗೆ ನಾವು ಹೇಳಲೇಬೇಕು. ಯಾರದು? ಚಂದ್ರಶೇಖರ್ ಶೆಟ್ಟಿ ಅಂತ. ಇವ್ರು ಪಡ್ಕೊಂಡಿರುವಂತಹ ಡಿಗ್ರೀಸ್ ಬಗ್ಗೆ ಇವತ್ತೆಲ್ಲ ಮಾತಾಡ್ಬೋದು. ಅಷ್ಟು ಒಂಥರ ಏನು ಸತತವಾಗಿ ಓದ್ತಾನೆ ಇದ್ದಾರೆ, ಸತತವಾಗಿ ಅಷ್ಟೊಂದು ಡಿಗ್ರಿಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್, ಅದೇನೋ ಹೇಳ್ತಾರಲ್ಲ, ನಾಲೆಜ್ ಇಸ್ ಡಿವೈನ್ ಅಥವಾ ದ ಜುವೆಲ್ ನಾಲೆಜ್ ಇಸ್ ಸೋ ಸ್ಪೆಷಲ್, neither thief can steal it nor a goldsmith can sell it ಅಂದ್ಬಿಟ್ಟು. ಎಕ್ಸಾಕ್ಟ್ಲಿ. ಹಾಗೇನೆ ನಾಲೆಜ್ ಇಸ್ ನೋನ್ ಇಸ್ ಅ ಡ್ರಾಪ್, ಅನ್ನೋನ್ ಇಸ್ ಅನ್ ಓಷನ್ ಅಂತ ಹೇಳ್ತಾರಲ್ಲ. ಬಹುಶಃ ಇವ್ರ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಅದು ನಿಜ ಅಂತಾನೆ ಅನ್ಸುತ್ತೆ. ಈಜ್ತಾ ಇದಾರೆ ಅಂತ ಹೇಳ್ತೀಯ? ಹೌದು, ಇನ್ನೂ ಈಜ್ತಾ ಇದಾರೆ. ಈ ಬ್ರೋಷರ್ ನಲ್ಲಿ ನಾವ್ ಯಾವ್ಯಾವ ಕೋರ್ಸಸ್ ಇದೆ ಅಂತ ಕೇಳ್ತೀವೋ ಆ ಎಲ್ಲಾ ಕೋರ್ಸ್ಗಳನ್ನು ಇವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕಾಮರ್ಸ್ ಸಂಬಂಧಪಟ್ಟಂಗೆ ಇರುವಂತಹ ಕೋರ್ಸಸ್ ಎಲ್ಲಾನು. ಎಲ್ಲ? ಹೌದು, ಆಲ್ಮೋಸ್ಟ್. ಓಕೆ. ಆಮೇಲೆ ಇವರು ಆಕ್ಚುಲಿ ತುಂಬಾ ಚಿಕ್ಕವರು. ಇದೆಲ್ಲ ಹೇಳ್ಬೇಕಾದ್ರೆ ತುಂಬಾನೇ ವಯಸ್ಸಾದವರು ಅಂತ ನಮ್ಗೆ ಅನ್ನಿಸ್ಬೋದು, ಬಟ್ ಸ್ಟಿಲ್ ಅಷ್ಟೇನು ವಯಸ್ಸಾಗಿಲ್ಲ ಅಂತ ಅನ್ಕೊಂಡಿದೀನಿ. ಒಬ್ಬ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ವಿಭಿನ್ನ ಅಭಿರುಚಿಗಳನ್ನು ಉಳ್ಳಂತಹ ಒಬ್ಬ ಯಂಗ್ ಅಚೀವರ್ ಅಂತ ಹೇಳ್ಬೋದು. ಈ ಒಬ್ಬ ಮಹತ್ ಸಾಧಕರನ್ನ ಇವತ್ತಿನ ಶೋನಲ್ಲಿ ನಾವು ಮಾತನಾಡ್ತಾ ಇದೀವಿ. ನಮ್ ಜೊತೆಗೆ ಚಂದ್ರಶೇಖರ್ ಶೆಟ್ಟಿ, CA ನಮ್ ಜೊತೆಗೆ ಲೈನ್ ಅಲ್ಲಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ಗಳಿಗೆ ನಿಮ್ಗೆ ಪ್ರೀತಿಯ ಸ್ವಾಗತ. ಸರ್, ನೀವು ತುಂಬಾ ಸಾಧನೆಗಳನ್ನು ಮಾಡ್ಬಿಟ್ಟಿದ್ದೀರಂತೆ ಓದ್ನಲ್ಲಿ, ಹೌದಾ? ತುಂಬಾ ಜಾಸ್ತಿ ಮಾಡ್ತಾ ಇದ್ದೀನಿ ಏನೋ ದೇವರದಿಂದ. ಓಕೆ ಸರ್, ಒಂದು ಪ್ರಶ್ನೆ ಸರ್, ಕೇಳ್ಬೇಕೋ ಕೇಳ್ಬಾರ್ದೋ ಗೊತ್ತಿಲ್ಲ, ಬಟ್ ಇಷ್ಟೆಲ್ಲ ಓದೋದಕ್ಕೆ ಸಮಯ ಸಿಗ್ತಾ? ಸಮಯ ನಾವೆಲ್ಲ ಮಾಡ್ಕೋಬೇಕು. ಯಾವುದೇ ಕೆಲ್ಸಕ್ಕೂ ಸಮಯ ನಾವು ಮಾಡ್ಕೊಂಡ್ರೆ ಬಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಮಯ ಇರೋದೇ ಇಲ್ಲ. ಸಮಯ ಇದೆ ಅಂತ ಹೇಳಿದ್ರೆ ಎಲ್ಲಾ ಕೆಲ್ಸಕ್ಕೂ ಸಮಯ ಇರುತ್ತೆ. ಓಕೆ, ಹೌದಾ ಸರ್? ಹಾಗಾದ್ರೆ ನಿಮ್ಮ ಅಭಿರುಚಿ ಕಾಮರ್ಸ್ ಕಡೆನೆ ಯಾಕೆ ಬೆಳೀತು? ನಾನು ಆಕ್ಚುಲಿ 10th ಸ್ಟ್ಯಾಂಡರ್ಡ್ ಆದ ಕೂಡಲೇ ನಮ್ಮಲ್ಲಿ ನಾರ್ಮಲ್ ಒಂದು ಐಡಿಯಾ ಇರುತ್ತೆ. ಒಳ್ಳೆ ಮಾರ್ಕ್ಸ್ ಬಂದ್ರೆ ಸೈನ್ಸ್ ಹೋಗ್ಬೇಕು, IS ಬಂದ್ರೆ ಕಾಮರ್ಸ್ ಹೋಗ್ಬೇಕು, ಲೀಸ್ಟ್ ಬಂದ್ರೆ ಆರ್ಟ್ಸ್ ಹೋಗ್ಬೇಕು ಅಂತ. ಅಬ್ಸಲ್ಯೂಟ್ಲಿ ರೈಟ್. ಆಗ ನಾನು ಅನ್ಕೊಂಡೆ ಏನಕ್ಕೆ ಈ ತರ ಇರ್ಬೇಕು. ನಂದು 10th ಸ್ಟ್ಯಾಂಡರ್ಡ್ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಓಕೆ, ಅಂದ್ಬಿಟ್ಟು ನಾನು ಕಾಮರ್ಸ್ ತಗೊಂಡ್ಬಿಟ್ಟೆ. ಅಲ್ಲಿ ತಗೊಂಡಾಗ ನನಗೆ ಒಂದು ಒಳ್ಳೆ ಟೀಚರ್ ಸಿಕ್ಕಿದ್ರು. ಓಕೆ. ಆಲ್ ದ ಟೀಚರ್ಸ್ ಇನ್ ಮೈ ಲೈಫ್ ಆರ್ ವೆರಿ ಗುಡ್ ಆಕ್ಚುಲಿ. ಓಕೆ. ಅವ್ರು ಹೇಳಿದ್ರು ಕಾಮರ್ಸ್ ಅಥವಾ ಆಗಿರ್ಲಿ, ಆರ್ಟ್ಸ್ ಇರ್ಲಿ, ಸೈನ್ಸ್ ಇರ್ಲಿ, ಯಾವುದೇ ವಿಷಯದಲ್ಲಿ ನೀವು ಸಮಾಜದ ಅತ್ಯುತ್ತಮ ಶಿಖರಕ್ಕೆ ಏರ್ಬೋದು. ಓನ್ಲಿ ಥಿಂಗ್ ಇಸ್ ರಿಕ್ವೈರ್ಸ್ ಯುವರ್ ಡಿಟರ್ಮಿನೇಷನ್ ಅಂತ. ಓಕೆ. ಅದರ ನಂತರ ನಾನು ಹಿಂದೆ ನೋಡೇ ಇಲ್ಲ. I just kept on looking forward and ಎಲ್ಲ ದೇವರದಿಂದ ಎಲ್ಲ ಚೆನ್ನಾಗಿ ಆಯ್ತು. ಓಕೆ, ಬಹುಶಃ ನಿಮ್ ಸ್ಟೂಡೆಂಟ್ಸ್ ಕೂಡ ಅದೇ ರೀತಿ ಹೇಳ್ಬೋದಲ್ವಾ ಸರ್? ಯಾಕಂದ್ರೆ ತುಂಬಾ ಜನ ಹೇಳಿದ್ದಾರೆ ಕಾಮರ್ಸ್ ಅಂತ ಹೇಳಿದ ತಕ್ಷಣ ಕೆಲವು ಟೀಚರ್ಸ್ ಹೆಸರನ್ನ ಹೇಳ್ತಾರೆ ಕಾಮರ್ಸ್ ಫೀಲ್ಡ್ ಅಲ್ಲಿ ಇದ್ರೆ. ಸರ್, ಇಷ್ಟು ವರ್ಷದ ನಿಮ್ಮ ಕರಿಯರ್ ನಲ್ಲಿ ಚಾಲೆಂಜಿಂಗ್ ಅನ್ಸಿದಂತ ಒಂದು ವಿಷಯ ಯಾವ್ದಿರಬಹುದು? ಇಷ್ಟು ವರ್ಷದ ನಿಮ್ಮ ಕರಿಯರ್ ನಲ್ಲಿ ನೀವು ಓದಿನಲ್ಲೇ ಇರ್ಬೋದು ಅಥವಾ ನೀವು ಆಪ್ಟ್ ಮಾಡಿರುವಂತಹ ನಿಮ್ಮ ಪ್ರೊಫೆಷನ್ ಲೈಫೇ ಇರ್ಬೋದು, ನಿಮಗೆ ಚಾಲೆಂಜಿಂಗ್ ಅನ್ಸಿದಂತ ಒಂದು ವಿಷಯ ಯಾವುದು? ಅಲ್ಲ, ಚಾಲೆಂಜಿಂಗ್ ಅಂತ ಅನ್ಸಿರೋದು ಯಾವುದು ಸರ್? ಎಲ್ಲರೂ ಹೇಳ್ತಾ ಇದ್ರು CA ಎಕ್ಸಾಮ್ ಅಂದ್ರೆ ಬಹಳ ಕಷ್ಟ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗೋದಿಲ್ಲ ಹಂಗೆ ಅಂತ. ಹೌದು, ಹಾಗಂತ ಹೇಳ್ತಾರೆ. ಖಂಡಿತ CA ಆಗ್ಬೋದು, ICW ಆಗ್ಬೋದು, ಇದೆಲ್ಲ ಕಷ್ಟ ಅಂತ ಹೇಳ್ತಾರೆ. ಅಲ್ಲ, ಅದೇ ರಾಂಗ್ ನೋಷನ್ ಅಗೇನ್. ನನಗೆ ನನ್ನ ಪ್ರಕಾರ ಯಾವುದೇ ಕೋರ್ಸ್ ತಪ್ಪಿಲ್ಲ. ನೀವು IIM ತಗೊಳ್ಳಿ, CA ತಗೊಳ್ಳಿ, ಯಾವುದೇ ಇರ್ಲಿ, ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲಾ ಕೋರ್ಸ್ ಈಸಿನೇ. ಓಕೆ, ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ತರ ಕೋರ್ಸ್ಗಳು ಮಾಡಬೇಕು ಅಂತಂದ್ರೆ ಯೂಶುವಲ್ ಆಗಿ ಇವಾಗ BBM ತಗೊಂಡಿರ್ಬೋದು ಅಥವಾ BCom ತಗೊಂಡಿರ್ಬೋದು, ಬೇಸ್ ನಾಲೆಜ್ ಒಂದು ಇರಲೇಬೇಕು ಯಾವುದೇ ಒಂದು PG ಗ್ರಾಜುಯೇಷನ್ಗೆ ಅಂತ ಹೇಳ್ತಾರೆ. ಅದೇ ರೀತಿ ಬೇಸ್ ನಾಲೆಜ್ ಅನ್ನೋದು ಅವಶ್ಯಕತೆ ನೀವು ಹೇಳ್ತೀರಾ? ಈ ತರ ICW ಆಗ್ಬೋದು, CA ಆಗ್ಬೋದು, ಒಂದು ಕಾಮರ್ಸ್ ಫೀಲ್ಡ್ ನ ಟಚ್ ಇರಬೇಕು ಇಂಥದ್ರಲ್ಲಿ ಅಚೀವ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಡೆಫಿನೆಟ್ಲಿ, ಅದು ನೋ ಡೌಟ್ ಅಬೌಟ್ ಇಟ್. ಯಾವುದೇ ಒಂದು ಫೀಲ್ಡ್ ಅಲ್ಲಿ ನೀವು ಸಕ್ಸಸ್ ಪಡಿಬೇಕಾದ್ರೆ ಬೇಕೇ ಬೇಕು. ಲೈಕ್ ಈಗ CA ಮಾಡ್ಬೇಕಾದ್ರೆ ಅಕೌಂಟ್ಸ್ ನಾಲೆಜ್ ಬೇಕು. ಹಂಗಂತ ಕಾಮರ್ಸ್ ಮಾಡ್ಬಿಟ್ಟು CA ಮಾಡ್ಬೇಕಂತ ಏನ್ ರೂಲ್ ಇಲ್ಲ. ಈಗ ಆರ್ಟ್ಸ್ ಮಾಡಿದವರು ಎಷ್ಟೋ ಜನ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ರ್ಯಾಂಕ್ ತೆಗೆದವರು ಇದ್ದಾರೆ. ನಿಮ್ಮ ಕಾಮರ್ಸ್ ಒಳ್ಳೆ ಬೇಸ್ ಇದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ.
ಅಂಡ್ ಯು ವಿಲ್ ಬಿ ಏಬಲ್ ಟು ಎಕ್ಸೆಲ್ ಇನ್ ದಟ್ ಫೀಲ್ಡ್. ಅದಕ್ಕೆ ಕಾಮರ್ಸ್ ತಗೊಂಡ್ರೆ ಒಳ್ಳೇದು. ಸ್ಟೂಡೆಂಟ್ ಫೀಲ್ಡ್ ಅವರು ಕಾಮರ್ಸ್ ಫೀಲ್ಡ್ ಬರ್ಬೋದು, ಬರಬಾರ್ದು ಅಂತ ನಮ್ಮಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಪ್ರಿಪರೇಷನ್ ಅಂಡ್ ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್ ಅಂತ ಹೇಳ್ತೀರಾ? ಹಾರ್ಡ್ ವರ್ಕ್, ಕಮಿಟ್ಮೆಂಟ್ ಅಂಡ್ ಡೆಡಿಕೇಶನ್. ಓಕೆ, ಸೊ ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ಇವಾಗ 12ನೇ ತರಗತಿ ಮಕ್ಕಳಿಗೆ ಯಾವ ರೀತಿಯಾದ ಕೋರ್ಸಸ್ ಇರುತ್ತೆ ಸರ್ ಅಪಾರ್ಟ್ ಫ್ರಮ್ ದ ಓನ್ಲಿ ಬಿಕಾಮ್? ಓಕೆ, ಅದೇ ಈಗ ಆಕ್ಚುಲಿ ಬಿಕಾಮ್ ಈಗ ಸದ್ಯಕ್ಕೆ ಒಂಥರ ಒಂದು ಕೋರ್ಸ್ ಬೇಸಿಕಲಿ ಗ್ರಾಜುಯೇಷನ್ ಕೋರ್ಸ್. ಅದು ಬಿಟ್ಟು ತುಂಬಾ ಕಾಮರ್ಸ್ ತುಂಬಾ ಒಳ್ಳೊಳ್ಳೆ ಕೋರ್ಸ್ ಇದೆ. ನನ್ನ ಪ್ರಕಾರ ರ್ಯಾಂಕಿಂಗ್ ಅಲ್ಲಿ ದ ಫಸ್ಟ್ ಬೆಸ್ಟ್ ಕೋರ್ಸ್ ಇಸ್ ಸಿಎ, ಇಟ್ ಇಸ್ ರೆಕಗ್ನೈಸ್ಡ್ ಆಲ್ ಓವರ್ ದ ವರ್ಲ್ಡ್. ಓಕೆ, ಅಕೌಂಟೆನ್ಸಿ ಕೋರ್ಸ್ ಅಂತ ಹೇಳ್ತೀವಿ. ಅಷ್ಟೇ ಕಷ್ಟ ಅಲ್ವಾ ಸರ್ ಅದು? ಅದು ಹೇಳೋದಷ್ಟು ನಾನು ಹೇಳ್ತೀನಿ ಅದ್ರ ಬಗ್ಗೆ ನೆಕ್ಸ್ಟ್. ದ ಸೆಕೆಂಡ್ ಒನ್ ಇಸ್ IIM MBA. ಓಕೆ. ನಂಬರ್ 3 ಕಂಪನಿ ಸೆಕ್ರೆಟರಿ. ನಂಬರ್ 4 ಕಾಸ್ಟ್ ಅಕೌಂಟ್ ICWA. ಮತ್ತೆ ನಿಮ್ಮ PG ಕೋರ್ಸ್ ಈಗ MCOM ಇರ್ಬೋದು, PG ಡಿಪ್ಲೊಮಾ ಕೋರ್ಸಸ್ ಇರ್ಬೋದು, ಏನೋ ಇರ್ಬೋದು. ನೀವು CA ತಪ್ಪಾಗಿ ಹೇಳ್ತಾ ಇದ್ದೀರಾ. ಓಕೆ, ಅದು ಇಸ್ ಎ ವೆರಿ ರಾಂಗ್ ನೋಷನ್ ಅಗೇನ್. ನೋ ಡೌಟ್ ಇಸ್ ಕಂಪೇರ್ಡ್ ಟು ಅದರ್ ಎಕ್ಸಾಮ್ ಇಸ್ ರೀಸನಬ್ಲಿ ಸ್ಟ್ಯಾಂಡರ್ಡ್ ಎಕ್ಸಾಮ್. ಓಕೆ, ಬಟ್ ಆದ್ರೆ ಎಷ್ಟೋ ಸಾವಿರ ಗಟ್ಟಲೆ ಜನರು ಪಾಸ್ ಆಗ್ತಾ ಇದ್ದಾರೆ. ಓಕೆ, ಅದು ಸ್ವಲ್ಪ ಕೇರ್ಲೆಸ್ ಮಾಡಿದ್ರೆ, ಈಗ ಸೀರಿಯಸ್ನೆಸ್ ಇಲ್ಲದಿದ್ರೆ ಮಕ್ಕಳು ಪಾಸ್ ಆಗಲ್ಲ. ಈಗ ನೋಡಿದ್ರೆ ನಮ್ದು ಎಷ್ಟೋ ಜನ ಸ್ಟೂಡೆಂಟ್ಸ್ 21ನೇ ವರ್ಷಕ್ಕೆ 22 ವರ್ಷಕ್ಕೆ ಆಲ್ ಇಂಡಿಯಾ ರ್ಯಾಂಕ್ ತೆಗೆದು ಪಾಸ್ ಆಗಿದ್ದಾರೆ CA. ಓಹ್ ದಟ್ಸ್ ರಿಯಲಿ ನೈಸ್. ಅಷ್ಟು ಕಷ್ಟ ಇದ್ರೆ ಅವರೆಲ್ಲ ಪಾಸ್ ಆಗಬಾರ್ದಾಗಿತ್ತಲ್ವಾ? ಓಕೆ, ಐ ರಿಮೆಂಬರ್ ಶುಚಿ ಸೇಯಿಂಗ್ ದಟ್ ಯು ಆರ್ ವೆರಿ ಯಂಗ್ ಅನ್ಬಿಟ್ಟು ಅಂತ. ಮತ್ತೆ ನಿಮ್ ಸ್ಟೂಡೆಂಟ್ಸ್ ಗಳೇ ರ್ಯಾಂಕ್ ತೆಗಿತಾರೆ ಅನ್ನೋಷ್ಟು ಮಟ್ಟಿಗೆ ಬೆಳೆಸಿದಿರಾ ಅಂತ ಹೇಳಿದ್ರೆ ಬಹುಶಃ ನೀವು ಎಜುಕೇಶನಲ್ ಆಬ್ವಿಯಸ್ಲಿ ಯಂಗ್ ಅಂತಾನೆ ಹೇಳ್ತೀನಿ. ಸರ್, ಇನ್ನೊಂದು ಮಾತು, ಇಸ್ ಇಟ್ ರಿಕ್ವೈರ್ಡ್ ದಟ್ ನಾವು ಇಂಥ ಕೋರ್ಸ್ಗಳೆಲ್ಲ ಮಾಡಬೇಕಾದ್ರೆ ಒಂದು ಲೆಕ್ಚರಿಂಗ್ ಹೋಗಬೇಕು ಅಥವಾ ಮನೆಯಿಂದನೇ ಮಾಡಬಹುದು ಅಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಅಕಸ್ಮಾತ್ ಏನೋ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸರಿಗಿಲ್ಲ ಅಂದಲ್ಲಿ ಹೇಗೆ ಆಪ್ಟ್ ಮಾಡ್ಕೊಳ್ಳೋದು ಅವರು? ಕಾಮರ್ಸ್ ಅಂತ ಹೇಳಿದ್ರೆ ತುಂಬಾ ಜನ ಮನಿ ರಿಲೇಟೆಡ್ ಅಂತ ಹೇಳ್ತಾರೆ. ನಮ್ಮ ಕೋರ್ಸ್ ಇಸ್ ದ ಬೆಸ್ಟ್ ಕೋರ್ಸ್. ಏನಕ್ಕೆ ಅಂದ್ರೆ ವಿತ್ ವೆರಿ ಲೀಸ್ಟ್ ಕಾಸ್ಟ್ ಯು ಕ್ಯಾನ್ ಡೂ ಆಲ್ ದೀಸ್ ಡಿಗ್ರೀಸ್. ಈಗ CA ಎಕ್ಸಾಮ್ಸ್ ತಗೊಳ್ಳೋಣ, ತುಂಬಾ ಚೀಪ್ ಕೋರ್ಸ್, ಮೇ ಬಿ 20,000-30,000 ರುಪೀಸ್ ಇದ್ರೆ ಟೋಟಲ್ ಫಾರ್ ದ ಎಂಟೈರ್ ಕೋರ್ಸ್ ಯು ಕ್ಯಾನ್ ಡೂ ಇಟ್. ಅದು ಬೇರೆ. ಅದಕ್ಕೆ ನೀವು ಕೋಚಿಂಗ್ ಹೋಗ್ಬೇಕಂತ ರೂಲ್ ಎಲ್ಲೂ ಇಲ್ಲ. CSU ಸ್ಟಡಿ ಮೆಟೀರಿಯಲ್ ಎಲ್ಲ ಕೊಡುತ್ತೆ. ಓದಿದ್ರು ಮಾಡುತ್ತೆ. ಆದ್ರೆ ಕೋಚಿಂಗ್ ಹೋದ್ರೆ ಸ್ವಲ್ಪ ಅವರಿಗೆ ಬೆನಿಫಿಟ್ ಆಗುತ್ತೆ. ದೇ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಮ್ಯಾನ್ ಅಷ್ಟೇ. ಓಹ್ ಯಾ, ದಟ್ಸ್ ಚೀಪೆಸ್ಟ್ ಬಟ್ ದಿ ಬೆಸ್ಟ್ ಕೋರ್ಸ್ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಬೆಸ್ಟ್ ಪ್ರೊಫೆಷನ್, ನೋ ಡೌಟ್. ಓಕೆ ಸರ್, ಈಗ CA ಮಾಡ್ತಿರೋರಿಗೆ ಅಥವಾ ಈ ರೀತಿಯಾದ ಒಂದು ಕೋರ್ಸ್ ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ನಿಮ್ಮ ಮಾಹಿತಿ ಸರ್, ನಿಮ್ಮ ಅಡ್ವೈಸ್? ನಂದು ಒಂದೇ ಒಂದು ವಿಷಯ ಹೇಳ್ತೀನಿ. ಎಲ್ಲರೂ ತುಂಬಾ ಜನ CA ಅಂದ್ರೆ ಟಫ್ ಅಂತ ಹೇಳ್ತಾರೆ. ಅದು ತುಂಬಾ ತಪ್ಪು ಅಭಿಪ್ರಾಯ, ತಪ್ಪು ಕಲ್ಪನೆ. ಓಕೆ, ತುಂಬಾ ಜನ ಯಾರೆಲ್ಲ CA ಟಫ್ ಅಂತ ಹೇಳ್ತಾರ ಅವರೆಲ್ಲ CA ಮಾಡದೇ ಇರುವವರು. ಓಕೆ, ಮಾಡಿದವ್ರ ಹತ್ರ ನೀವು ಹೋಗಿ ಕೇಳಿ, ನೀವು CA ಮಾಡಿದವ್ರ ಹತ್ರ ಕೇಳಿ. ಅಂತ ಎಲ್ಲರೂ ಹೇಳ್ತಾರೆ, ಅಂದ್ರೆ ಒಪ್ಕೋತೀನಿ, ಬಟ್ ಟಫ್ ಅಂತ ಹೇಳೋದೇ ಇಲ್ಲ ಯಾರು. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ನೀವು ಕಮಿಟ್ಮೆಂಟ್ ತೋರಿಸಿ, ಹಾರ್ಡ್ ವರ್ಕ್ ತೋರಿಸಿ, 4 years ನೀವು ಕಷ್ಟಪಡಿ, ನಿಮ್ಮ ಬ್ಯಾಲೆನ್ಸ್ 60-70 years ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಓಕೆ, ಓಹ್ ಮೈ ಗಾಡ್, ದಟ್ಸ್ ರಿಯಲಿ ನೈಸ್. ಏನಲ್ಲಿ ನಮ್ಮಲ್ಲಿ ದೇರ್ ಇಸ್ ನೋ ಕಾನ್ಸೆಪ್ಟ್ ಕಾಲ್ಡ್ ಅನ್ಎಂಪ್ಲಾಯ್ಮೆಂಟ್. ಯಾ, ದಟ್ಸ್ ಟ್ರೂ, ದಟ್ಸ್ ಆಬ್ವಿಯಸ್ಲಿ ಟ್ರೂ. ಕರೆಕ್ಟ್. ಯಾವುದೇ ರೆಸ್ಪೆಕ್ಟ್ ಟು ಅದರ್ ಡಿಗ್ರಿ, ಈಗ ಡಾಕ್ಟರ್ ಡಿಗ್ರಿ ಇರಲಿ, ಇಂಜಿನಿಯರಿಂಗ್ ಇರಲಿ, CA ಮಾಡಿದವರಿಗೆ ಅನ್ಎಂಪ್ಲಾಯ್ಮೆಂಟ್ ಕಾನ್ಸೆಪ್ಟೇ ಇಲ್ಲ. ಹೌದು, ಕರೆಕ್ಟ್. ಅವರೇ ಪ್ರಾಕ್ಟೀಸ್ ಮಾಡಬಹುದು. ಎಕ್ಸಾಮ್ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ the highly paid salary was 70 lakh rupees per annum in CA. Oh my God, 70 lakhs. 70 lakhs per annum. So you can also start thinking of doing CA now. Yeah, that's right. Actually, money matters ಅನ್ನೋರಿಗೆ ನೀವು ಹೇಳಿದಂತಹ ಸಂಖ್ಯೆ ಖಂಡಿತ ಎಲ್ಲೋ ಒಂದ್ ಕಡೆ CA ಅಥವಾ ICWA ಮಾಡೋದಕ್ಕೆ ಎಳಿತಾ ಇರುತ್ತೆ ಅಂತ ಅನ್ಕೊಂತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಟು ಅಸ್ ಸರ್. ನಿಮ್ಮ ಬಿಸಿ ಸ್ಕೆಡ್ಯೂಲ್ನಲ್ಲಿ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿ ಇಷ್ಟು ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ. ಅದೇ ರೀತಿ ನಿಮ್ಮ ಮಕ್ಕಳಿಗೂ ಸಹ ಒಂದು ಒಳ್ಳೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಿಮ್ಮ ಕೆಲಸಗಳನ್ನ ನೀವು ಕಂಟಿನ್ಯೂ ಮಾಡ್ತಾ ಇನ್ನಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದೇ ರೀತಿಯ ವಿದ್ಯಾದಾನವನ್ನ ಮಾಡ್ತೀರಾ ಅಂತ ಭಾವಿಸ್ತಾ FM ರೈನ್ಬೋಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. Thanks to all of you. And also thanks to all my students who have made me a small teacher. Yes, that's absolutely right. Small teacher ಅಲ್ಲ sir, a very good teacher. Yeah, that's true. Thank you for being on air sir. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.5. Thank you so much sir. Okay sir. Thank you for being on air ಅಂತ ಹೇಳ್ತಾ ಶುಚಿ ಎಷ್ಟೊಂದು ಮಾಹಿತಿಯನ್ನ ಕೊಟ್ಬಿಟ್ರಲ್ವಾ ಇಲ್ಲಿವರೆಗೂ ಅವರು. Seriously, ಒಂದು 5-6 ನಿಮಿಷದಲ್ಲಿ ಇಷ್ಟೊಂದು ಮಾಹಿತಿ ಕೊಡಬಹುದಾ ಅಂತ ಅನ್ನಿಸ್ಲಿಲ್ಲ ಅಲ್ಲ? ಹೌದು, ಕಾಮರ್ಸ್ ಫೀಲ್ಡ್ ಒಂಥರ ಅದೇನೋ ಹೇಳ್ತಾರ ಸಮುದ್ರ ಇದ್ದ ಹಾಗೆ ಈಜ್ತಾನೆ ಇರ್ಬೇಕು. ಯೂಶಲಿ ಪೀಪಲ್ ಆಫ್ ಫಾರ್ ಮಾರ್ಕೆಟಿಂಗ್ ಆರ್ ಸೇಲ್ಸ್ ಡಿಪಾರ್ಟ್ಮೆಂಟ್, ಯೂಶಲಿ ಬಿಕಾಮ್ ಆಗಿರ್ಬೋದು ಅಥವಾ